ನಾನು HG ರಮೇಶ್ ಕುಣಿಗಲ್ ಅಂತ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಮಾತಾಡೋದು. ಹೇಳಿ ಸರ್. ಸರ್ ಚೇಂಬರ್ ಹತ್ರ ಇದ್ವಿ, ತಮ್ಮ ಚೇಂಬರ್ ಹತ್ರ ಬಂದಿದ್ವಿ, ಬರ್ತೀರಾ? ಲೇಟಾ ಸರ್? ಸರ್ ನನ್ಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ನಾನು ಇವಾಗ ಹೊರಗಡೆ ಬಂದೆ. ಓ ಹೌದಾ? ಏನ್ ವಿಚಾರ ಏನ್ ಹೇಳಿ ಸರ್? ಕಚೇರಿಯಲ್ಲಿ ಈಗ ಇಷ್ಟು ಜನ ಇದಾರಲ್ಲ, ಅಲ್ಲಿ ಇವರು ನೌಕರರುಗಳು, ಸಿಬ್ಬಂದಿಗಳು, ಅವ್ರಿಗೆ ಯಾರಿಗೂ ನೀವು ID ಕಾರ್ಡ್ ಕೊಟ್ಟಿಲ್ಲ ಸರ್? ಆಫೀಸಲ್ಲಿ ನೋಡಿ, ನೀವೇನು ಆಕ್ಷನ್ ಮಾಡ್ತೀರಾ ಇಲ್ಲ ನಾನು ನಿಮ್ಮ ಕಮಿಷನರ್ಗೆ ಒಂದು ಈ ವಿಡಿಯೋ ಸಮೇತ ಬರಿತೀನಿ, ವಿಡಿಯೋ ಮಾಡಿದ್ದೀನಿ. ಒಬ್ರು ಕೂಡ ID ಕಾರ್ಡ್ ಹಾಕಿಲ್ಲ ಅಂದ್ರೆ, ಒಬ್ರು ID ಕಾರ್ಡ್ ಹಾಕಿಲ್ಲ ಅಂತಂದ್ರೆ ನಿಮ್ಮ ಶಿಸ್ತಿನ ಬಗ್ಗೆ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ನೀವು ಒಬ್ರು ಈ ಕಚೇರಿಯ ಲೀಡ್ರು, ಈ ಕಚೇರಿ ಲೀಡ್ರು, ನೀವು ಆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಈ ಶಿಸ್ತನ್ನ ಕಾಪಾಡಿಸ್ಕೊಳ್ಳುವಂಥದ್ದು, ಗತ್ತನ್ನ ಮೇಂಟೈನ್ ಮಾಡುವಂಥದ್ದು ನಿಮ್ಮ ಕೆಲಸ. ಇಲ್ಲ ಅಂದಾಗ ಇವರು ಕೇರ್ಲೆಸ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ನಿಮ್ಮ ವೀಕ್ನೆಸ್ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗುತ್ತೆ. ಈಗ ಮಾಡಿಸ್ತೀನಿ ನೋಡಿ, ನಿಮಗೆ ವಿಡಿಯೋ ಕಳಿಸ್ತೀನಿ, ಅದ್ ನೋಡ್ಬಿಟ್ಟು ನೀವೇ ಫಸ್ಟ್ ಏನ್ ಮಾಡ್ತೀರೋ ಮಾಡಿ. ನಾನು ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ. ಅಷ್ಟರೊಳಗಡೆ ಇವರೆಲ್ಲರೂ ID ಕಾರ್ಡ್ ಹಾಕಿರ್ಬೇಕು. ID ಕಾರ್ಡ್ ಅಂತಂದ್ರೆ ಒಬ್ಬ ಸರ್ಕಾರಿ ನೌಕರು ಒಂದು ಗೊತ್ತದು, ಒಂದು ಶಿಸ್ತು. ಆಮೇಲೆ ಈ ಕಾನೂನು ಚೀಫ್ ಸೆಕ್ರೆಟರಿ ಅವರು ಹಲವಾರು ಬಾರಿ ಆರ್ಡರ್ ಮಾಡಿದ್ದಾರೆ. ಅದರಲ್ಲೂ ಇವಾಗ ಕರ್ನಾಟಕ ಬಾವುಟದ್ದು ಇದು ಕಲರ್ ಇರುವಂತದ್ದು ಟ್ಯಾಗ್ ಹಾಕಬೇಕು ಅಂತ ಅನ್ನೋದು ಅದೆಲ್ಲ ಕೊಟ್ಟಿದ್ದೀವಿ, ಹಾಕತ್ತಾರೆ. ಇವತ್ತೇನೋ ನಾನು ಮಾಡ್ತೀನಿ ಬಿಡಿ ಸರ್. ಆಯ್ತು, ಮಾಡಿ ಸಾಹೇಬ್ರೆ. ಓಕೆ. ಹೌದಾ?